ಜಮೀನು ಇವಾಗ 20 ಸರ್ವೆ ಕೃಷ್ಣಪ್ಪ ಅವ್ರದ್ದು ಕೆರೆ ಅಂಗ್ಲ 1 ಎಕರೆ ಖರಾಬ್ ಹಾಕೋಣವ್ರೆ. 3 ಮಂದಿ ಸರ್ಕಲ್ 1 ಎಕರೆ 3 ಮಂದಿ ಜಮೀನು ಸರ್ಕಾರಿ ಜಮೀನಲ್ಲಿ ಹಾಕೊಂಡ್ಬಿಟ್ಟವ್ರೆ. ಅಲ್ಲಿ ಕೆರೆ ಅಂಗ್ಲ 1 ಎಕರೆ ಹಾಕೋಣವ್ರೆ. ಸರಿ. ಅಲ್ಲಿ ನೆಸಿನಲ್ಲಿ ಖರಾಬ್ ಜಮೀನು ರಾಜಕಾಲುವೆ ಅಂತಿದೆ, ಅದರಲ್ಲಿ 20 ಗುಂಟೆ ಹಾಕೋಣವ್ರೆ. ಒಟ್ಟು ಸುಮಾರು 3 ಎಕರೆ ಆಸ್ತಿ ಬೇನಾಮೆ ಅಂತ ಕಬಳಕೆ ಮಾಡ್ಕೊಂಡಿರೋದು ಸರ್ಕಾರಿ ಆಸ್ತಿನ. ಸರ್ಕಾರಿ ಅದು ಗೋಮಾಳನ ಇಲ್ಲ ಅದು ಸ್ಮಶಾನದ್ದು ಅಂತದ ಇಲ್ಲ, ಅದು ಇದು ರಾಜಕಾಲುವೆ ಅಂತ ಬರುತ್ತಲ್ಲ. ಮತ್ತೆ ಅವ್ರನ್ನ ಯಾರು ಕೇಳೋರು ಯಾರು ಇಲ್ವಾ? ಯಾರು ಇಲ್ಲ ಕೇಳೋರು. ಇವಾಗ ನೋಡಿ ನಾವು ಕೇಳಿ ಇದು ಈ ತರ ಮಾಡಿದಿರಿ. 3 ಮಂದಿ ಸರ್ಕಲ್ ಅಲ್ಲಿ 10 ಗುಂಟೆ ಹಾಕೋಣವ್ರೆ. ಮನೆ ಕಂಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಯಾರು ಅವ್ರನ್ನ ಪ್ರಶ್ನೆ ಮಾಡಲ್ವಾ? ಯಾರು ಮಾಡಿದ್ದಾರೆ? ಇಲ್ಲ ಇಲ್ಲ, ಪ್ರಶ್ನೆ ಮಾಡಿದ್ರೆ ಏನಾದ್ರು ದಬ್ಬಾಳಿಕೆ ಮಾಡ್ತಾರ? ಮಾಡ್ತಾರೆ. ದುಡ್ಡು 5 ಜನ ಹತ್ರ ಇದೈತೆ. ಏನ್ ಅವರು ರಾಜಕಾರಣಿಗಳಾ? ರಾಜಕಾರಣಿ ಏನಿಲ್ಲ, ರಾಜಕಾರಣಿ ಸಪೋರ್ಟ್ ಅಂತ. ಏನ್ ಕೆಲಸ ಮಾಡ್ತಾರ ಅವರು? ಅವ್ರ ಮಕ್ಳಿಬ್ರು ಇಂಜಿನಿಯರ್. ದುಡ್ಡು ತಿಂಗಳ ಬಂದ್ರೆ 1 ಲಕ್ಷ ಸಂಬಳ. ಸರಿ, ದುಡ್ಡು ಬಂದ್ರೆ ಅವ್ರು ಕೊಂಡ್ಕೋಬೇಕು ಬಿಟ್ರೆ ಈ ತರ ಸರ್ಕಾರಿ ಜಮೀನ್ ಇದ್ ಮಾಡ್ಕೊಂಡ್ರೆ. ಕೆರೆ 1 ಎಕರೆ ಹಾಕೊಂಡಿದ್ದಾರೆ. ಈಗ ತಹಸೀಲ್ದಾರ್ಗೆ ಏನಾದ್ರು ನೀವು ಕಂಪ್ಲೇಂಟ್ ಏನಾದ್ರು ಮಾಡ್ತಿದ್ದೀರಾ? ಅಲ್ಲಲ್ಲ, ಒಂದ್ ಕೆಲಸ ಮಾಡಿ, ನೀವು ರೈಟಿಂಗ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಡಿ. ಅಲ್ಲ ಕೊಡಿ. ಈಗ ಇಷ್ಟೆಲ್ಲ ಆಕ್ಷನ್ ಆಯ್ತಲ್ಲ, ಯಜಮಾನರು ಸುಮಾರು ವರ್ಷಗಳಿಂದ, ಯಾಕಂದ್ರೆ ನಮ್ಮ ಗಮನಕ್ಕೂ ಇದೆ. ಅದೇ ಕೇಳಿ ನೋಡಿ. ನಾನು ಸಾಕಷ್ಟು ಸರ್ತಿ ತಹಸೀಲ್ದಾರ್ಗಳ ಜೊತೆ ಇದ್ರ ಬಗ್ಗೆ ಮಾತಾಡಿ ಅದನ್ನು ಪ್ರೊಸೀಜ್ ಮಾಡೋದಕ್ಕೆ ಇಷ್ಟು ದಿನ ಬೇಕಾಯಿತು. ನಾನು ಹೇಳಿದ್ದೆ ಸಮಯ ಬರುತ್ತೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಈಗ ಅಂಥದ್ದು ಏನಾದಿದ್ರೆ ಆ ಸರ್ವೆ ನಂಬರು ಮತ್ತು ಅದರ ವಿಸ್ತೀರ್ಣ ಒಂದು ಇದರಲ್ಲಿ ರೈಟಿಂಗಲ್ಲಿ ಕೊಟ್ಟು ತಹಸೀಲ್ದಾರ್ ಕೊಟ್ಟರೆ ಅದನ್ನು ನಮಗೂ ಒಂದು ಜೆರಾಕ್ಸ್ ಕೊಡಿ, ಅದನ್ನು ಫಾಲೋ ಅಪ್ ಮಾಡಿ ಮಾಡ್ಸೋಣ. ನಿಮ್ಮ ಹೆಸರು? ಊರಲ್ಲಿ ಚರಂಡಿಗೆ ಕಲ್ಲು ಹೊಂಡ್ಕೊಂಡಿದ್ದಾರೆ. ಅದು ಚರಂಡಿನ ಮಾಡೋಕ್ಕೂ ಆಗಲ್ಲ. ಮನೇನೋ ನ್ಯಾಯ ಹೊಂದಿರ್ಬೇಕು. ಸರ್ ಹೇಳಿ ಸರ್. ಇದು ಬ್ಲಾಕ್ ತಾಲೂಕು ಕಸಬಾವಳಿ ಹಾಸ್ಕೋಟಲ್ಲಿ ಗ್ರಾಮದ ಸರ್ವೆ ನಂಬರ್ 56 ಸರ್ಕಾರಿ ಸ್ಮಶಾನ. 1 ಎಕರೆ 1 ಗುಂಟೆ ಸರ್ಕಾರಿ ಸ್ಮಶಾನ ಇದೆ. 1 ಗುಂಟೆ ಸರ್ವೆ ನಂಬರ್ 56. 56ರಲ್ಲಿ 1 ಎಕರೆ ಸಾರ್ವಜನಿಕ ಸ್ಮಶಾನ ಇದೆ. ಇಲ್ಲಿ ಏನಾಗಿದೆ, ಸರ್ವೆ ನಂಬರ್ 57 ಜಮೀನು ಮಾಲೀಕ ಕೃಷ್ಣಪ್ಪ ಹುಂಜಾಮಪ್ಪ. 57 ಜಮೀನು ಮಾಲೀಕ ಪಕ್ಕದಲ್ಲಿದ್ದಾರೆ. ಇವರು ಸಾರ್ವಜನಿಕರಿಗೆ ತೊಂದರೆ ಮಾಡಿ ಸ್ಮಶಾನದ ಶವ ಸಂಸ್ಕಾರ ಮಾಡೋದಕ್ಕೆ ತುಂಬ ತೊಂದರೆ ಮಾಡ್ತಾರೆ. ಇಲ್ಲಿ ಸರ್ಕಾರಿ ಜಾಗದಲ್ಲಿ 57 ಜಮೀನು ಮಾಲೀಕರು ಪಶ್ಚಿಮ ಭಾಗದಲ್ಲಿ ಸರ್ಕಾರಿ ಓಣಿ, 10 ಗಿಡದ ಓಣಿ, ಸುಮಾರು 40 ಅಡಿ ಸ್ಮಶಾನಕ್ಕೆ ಹೋಗೋ ದಾರಿ ಓಣಿ. ಮತ್ತು ಆಯಿತಾ, ಸಾರ್ವಜನಿಕರ ಓಣಿ ಇದೆ. ಸುಮಾರು ವರ್ಷಗಳಿಂದ ಅತಿಕ್ರಮಣ ಮಾಡಿ ದೌರ್ಜನ್ಯದಿಂದ ಇದನ್ನು ಸಾರ್ವಜನಿಕರಿಗೆ ಯಾವುದೇ ರೀತಿ ಶವ ಸಂಸ್ಕಾರ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರೋದನ್ನು ತೊಂದರೆ ಮಾಡ್ತಾರೆ. ಮತ್ತು ಈ ಬಗ್ಗೆ ಸಾರ್ವಜನಿಕರು ಮತ್ತು ಗ್ರಾಮಸ್ಥರ ಬಗ್ಗೆ ನಮಗೆ ಈ ಥರ ತೊಂದರೆ ಆಗ್ತಾಯಿದೆ, ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸಿ ನಮಗೆ ಮಾಡ್ಬೋದು. ಆದ್ದರಿಂದ ನಾವು ಈ ಒಂದು ಸಾರ್ವಜನಿಕರು ಆಗ್ತಕ್ಕಂಥ ಒಂದು ತೊಂದರೆನ ಪರಿಗಣಿಸಿ ಕೂಡಲೇ ಅವ್ರ ಮೇಲೆ ಏನು ಅಕ್ರಮವಾಗಿ ಅತಿಕ್ರಮಣ ಮಾಡ್ತಿರೋ ಸರ್ವೆ ನಂಬರ್ 57 ಮಾಲೀಕರು ಅವ್ರ ವಿರುದ್ಧ ನಾವು
ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋ ಬಗ್ಗೆ ನಾವು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೀವಿ ಮತ್ತು FIR ಸಹ ದಾಖಲೆ ಮಾಡಿದ್ದೀವಿ. ಅದರಂತೆ ನಾವು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅವರಿಗೆ ಸಹಕರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ತಾಲೂಕು ಆಡಳಿತದಿಂದ ಈ ದಿವಸ ನಾವು ಸರ್ಕಾರಿ ಓಣಿಗೆ ತೆರವುಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.